ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. 14ನೆಯ ಸೂತ್ರ. ಅದು ಮುದ್ರಣ ಆಗುವಾಗ ಒಂದು ಪುಸ್ತಕದಲ್ಲಿ ತಪ್ಪಾಗ್ಬಿಟ್ಟಿದೆ. ಹಲಾದ ಅಂತ ಆಗ್ಬೇಕಾದ್ದು ಹರಾದ ಅಂತ ಆಗ್ಬಿಟ್ಟಿದೆ. ಅದು ಬಹಳ ವಿಚಾರ ಮಾಡಕ್ಕೆ ಹಚ್ಚಿತು. ಬೇರೆ ಬೇರೆ ಪುಸ್ತಕ ನೋಡಿದಾಗ ಗೊತ್ತಾಯಿತು. ಈ ಸೂತ್ರ ಹೀಗಿದೆ: ತೇ ಲಹಾದ ಆಹ್ಲಾದ ಅಂತ ಇಟ್ಕೋಬಹುದು. ತೇ ಆಹ್ಲಾದ ಪರಿತಾಪ ಫಲಾಹ ಪುಣ್ಯ ಹೇತುತ್ವಾತ್. ತೇ ಅಂದರೆ ಅವು, ಅಂದರೆ ಏನು ಪಂಚಕ್ಲೇಶಗಳು ಅಥವಾ ಜಾತಿ, ಆಯುಷ್ಯ ಮತ್ತು ಭೋಗ. ಜಾತಿ ಅಂದರೆ ಇಲ್ಲಿ ಮಾನವ ಕಲ್ಪಿಸಿಕೊಂಡಂತಹ ಜಾತಿ, ಮೇಲು ಕೀಳು ಜಾತಿಗಳಲ್ಲ. ಹುಟ್ಟು ಮತ್ತು ಆಯುಷ್ಯ ಮತ್ತು ಭೋಗಗಳು. ತೇ ಅವುಗಳು ಆಹ್ಲಾದ ಅಂದರೆ ಸಂತೋಷವನ್ನು ನೀಡ್ತಕ್ಕಂತಹವು. ಪರಿತಾಪ ಫಲಾಹ ಅಂದರೆ ಪರಿತಾಪವನ್ನು ಉಂಟು ಮಾಡ್ತವೆ, ಆಹ್ಲಾದವನ್ನು ಉಂಟು ಮಾಡ್ತವೆ. ಒಂದು ಮಗು ಹುಟ್ಟಿದಾಗ ಅತ್ಯಂತ ಸಂತೋಷ ಎಲ್ರಿಗೂ. ಅದೇ ಬಹಳ ಅದ್ಭುತವಾಗಿ ಹೇಳ್ತಾರೆ. ಬ್ರಹ್ಮ ಧೂಪ, ವಿಷ್ಣು ದೀಪ, ರುದ್ರ ನೋಗರ. ಅಂದರೆ ಒಂದು ಮನೆಯಲ್ಲಿ ಅಥವಾ ಒಂದು ಜೀವ, ಒಂದು ಹೂವು, ಒಂದು ಪ್ರಾಣಿ, ಒಂದು ಮಗು ಯಾವುದೇ ಜನಿಸ್ತಾ ಇದೆ ಅಂದರೂ ಕೂಡ ಅಲ್ಲಿ ಸಡಗರ ಇರ್ತದೆ, ಆಹ್ಲಾದ ಇರ್ತದೆ. ಅಷ್ಟೇ ಪರಿತಾಪನೂ ಇರ್ತದೆ. ಇದು ಆ ಜಾತಿ, ಆಯುಷ್ಯ, ಭೋಗ ಅದು ಹುಟ್ಟಿದ್ದು ಕರ್ಮ ವಿಪಾಕದಿಂದ. ವಿಪಾಕ ಯಾಕಾಗತ್ತಪ್ಪ ಅಂದರೆ ಅದು ಪಂಚಕ್ಲೇಶಗಳಿಂದ ಆಗುತ್ತೆ. ಆದ್ದರಿಂದ ಇವುಗಳು ಅಂದರೆ ಜಾತಿ, ಹುಟ್ಟಿದ್ದು ಮತ್ತು ಆಯುಷ್ಯ, ಭೋಗಗಳು ಆಹ್ಲಾದವನ್ನು ಉಂಟು ಮಾಡ್ತವೆ, ಪರಿತಾಪವನ್ನು ಉಂಟು ಮಾಡ್ತವೆ. ಪರಿತಾಪ ಫಲಾಹ ದುಃಖ ಮತ್ತು ಸುಖಗಳ ಫಲವನ್ನು ಉಂಟು ಮಾಡುತ್ತವೆ. ಅದರಿಂದ ಏನಾಗತ್ತಪ್ಪ, ಏನಕ್ಕೆ ಕಾರಣ? ಹೇತು ಅಂದ್ರೆ ಕಾರಣ. ಪುಣ್ಯ ಅಪುಣ್ಯ ಹೇತುತ್ವಾತ್. ಅಂದರೆ ಪುಣ್ಯವನ್ನಾದರೂ ಗಳಿಸ್ಬೋದು ಅವನು, ಪಾಪವನ್ನಾದರೂ ಗಳಿಸ್ಬೋದು. ಅಪುಣ್ಯ ಅಂದರೆ ಪಾಪ. ಗೊತ್ತಾಯ್ತಲ್ಲ? ಪುಣ್ಯಕ್ಕೆ ಕಾರಣವಾಗುತ್ತದೆ. ಈಗ ಒಬ್ಬ ಸಂತೋಷ ಆದಾಗ ಅವನು ಪುಣ್ಯದ ಕೆಲಸವನ್ನು ಮಾಡ್ಬೋದು, ಪಾಪದ ಕೆಲಸವನ್ನು ಮಾಡ್ಬೋದು. ತುಂಬ ಸಂತೋಷ ಆದಾಗ ಯಾರಿಗೊಬ್ಬರಿಗೆ ಬಹಳ ಹಣ ಸಿಕ್ತು, ನಿಧಿ ಸಿಕ್ತು, ಅವನು ಒಳ್ಳೆ ರಾಜ್ಯ ಕಟ್ಬೋದು. ವಿಜಯನಗರದ ಸಾಮ್ರಾಜ್ಯ ಕಟ್ಟಿದ್ದ ಹಾಗೇನೆ, ಬೇರೆ ಬೇರೆ ಸಾಮ್ರಾಜ್ಯಗಳು ಕಟ್ಟಿದ್ದ ಹಾಗೇನೆ. ಹೂತಿಟ್ಟಂಥ ಹಣ ಸಿಕ್ಕಾಗ, ಒಳ್ಳೆ ನಿಧಿ ಸಿಕ್ಕಾಗ ಅದನ್ನು ಸಮಾಜದ ಹಿತಕ್ಕಾಗಿ, ತನ್ನ ಆತ್ಮೋದ್ಧಾರಕ್ಕಾಗಿ ಬಳಸ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಅದರಿಂದ ಪುಣ್ಯ ಬರ್ತದೆ. ಅದೇ ಹಣವನ್ನು ಬಳಸ್ಕೊಂಡು ಅಥವಾ ಅದೇ ಅಧಿಕಾರವನ್ನು ಬಳಸ್ಕೊಂಡು, ಶಕ್ತಿಯನ್ನು ಬಳಸ್ಕೊಂಡು ತನಗೆ ಬೇಡವಾದಂಥವ್ರಿಗೆ, ಮೊದಲು ತನಗೆ ದುಃಖ ಕೊಟ್ಟಂಥವ್ರಿಗೆ ಅಥವಾ ದುಃಖ ಕೊಡದೇ ಇದ್ರೂ ಕೂಡ ಅಹಂಕಾರದಿಂದ, ಅವಿವೇಕದಿಂದ ಇನ್ನೊಬ್ಬರಿಗೆ ಅನ್ಯಾಯವನ್ನು ಉಂಟು ಮಾಡ್ತಕ್ಕಂಥ ಪ್ರಸಂಗಗಳು ನಡೆಯುತ್ತೆ. ಆವಾಗ ಪಾಪ ಬರ್ತದೆ. ಅಪುಣ್ಯ ಅಂದರೆ ಪಾಪ. ಅಂದರೆ ಇಲ್ಲಿ ನಾವು ತಿಳ್ಕೋಬೇಕು, ಆಹ್ಲಾದ ಮತ್ತು ಪರಿತಾಪ ಅಂದರೆ ಸುಖ ಮತ್ತು ದುಃಖ ಪಾಪ ಪುಣ್ಯಗಳನ್ನು ನಮ್ಮ ಕಡೆಯಿಂದ ಮಾಡಿಸ್ತವೆ. ದುಃಖ ಆದಾಗ ಅವನು ಕೆಲವು ಸಾರಿ ಪುಣ್ಯವನ್ನು ಮಾಡ್ಬೋದು. ಅಂದರೆ ತಿಳ್ಕೊಂಡು ನನಗೆ ಇಷ್ಟೆಲ್ಲ ದುಃಖ ಕೊಟ್ಟಿದ್ದಾನೆ ಅಂದರೆ ಇನ್ಮೇಲೆ ಕೆಟ್ಟದ್ದು ಮಾಡೋದು ಬೇಡ ಅಂತ ಅವನು ಪರಿವರ್ತನೆ ಆದರೂ ಆಗ್ಬೋದು. ಕೆಲವು ಸಾರಿ ಹಿಂಗಾಗತ್ತಲ್ಲ, ಕೆಲವರು ತುಂಬ ದುಃಖದಲ್ಲೇ ಕೆಟ್ಟ ನಿರ್ಧಾರವನ್ನು ತಗೊಳ್ತಾರೆ. ಆತ್ಮಹತ್ಯೆ ಮಾಡ್ಕೋಬೋದು, ಇನ್ನೊಂದಷ್ಟು ಜನರನ್ನು ಕೊಂದು ನಾನು ಸಾಯೋಣ. ಇದು ಪರಿತಾಪಕ್ಕೆ ಕಾರಣ ಆಗುತ್ತೆ. ಸುಖದಲ್ಲಿಯೂ ಕೂಡ ಅವನು ಆಹ್ಲಾದದ ಸಂದರ್ಭದಲ್ಲಿ ಆವಾಗಲೂ ಒಳ್ಳೆಯ ಕೆಲಸ, ಕೆಟ್ಟ ಕೆಲಸ ಎರಡೂ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ. ಇದೇ ಇಲ್ಲಿ ಹೇಳ್ತಾ ಇರೋದು ಈ ಸೂತ್ರದಲ್ಲಿ, 14ನೇ ಸೂತ್ರದಲ್ಲಿ. ತೇ ಅವು ಆಹ್ಲಾದ ಪರಿತಾಪ ಫಲಾಹ, ಆಹ್ಲಾದ ಮತ್ತು ಪರಿತಾಪವನ್ನು ಉಂಟು ಮಾಡ್ತವೆ. ಪುಣ್ಯ ಅಪುಣ್ಯ ಹೇತುತ್ವಾತ್.
ಪುಣ್ಯ ಮತ್ತು ಅಪುಣ್ಯಗಳಿಗೆ ಕಾರಣವಾಗುತ್ತವೆ. ಅಂದರೆ ದುಃಖಿಯಾದಂತಹವರು ಪಾಪದ ಕೆಲಸವನ್ನು ಮಾಡಿ ತುಂಬ ಪಾಪಿಗಳಾಗಿರೋದುಂಟು. ಪುಣ್ಯವಂತರು ಪುಣ್ಯ ಇನ್ನೂ ಜಾಸ್ತಿ ಮಾಡ್ತಾ ಮಾಡ್ತಾ ತಮಗೆ ದೊರೆತಂತಹ ನಿಧಿ ಇರ್ಬೋದು ಅಥವಾ ಗುರು ಹಿರಿಯರ ಮಾರ್ಗದರ್ಶನ ಇರಬಹುದು, ಅವುಗಳಿಂದ ಅವರು ಇನ್ನೂ ಉದ್ಧಾರವಾದಂತಹ ಸಂದರ್ಭವನ್ನು ನಾವು ನೋಡ್ತೀವಿ. ಅಂಗುಲಿಮಾಲ ಅಂತ ಒಬ್ಬ ಬರ್ತಾನೆ, ಗೊತ್ತು ನಿಮಗೆಲ್ಲ. ಬುದ್ಧನ ಜೀವನದಲ್ಲಿ ಅವನು ಬರ್ತಾನೆ, ಅಥವಾ ಅಂಗುಲಿಮಾಲನ ಜೀವನದಲ್ಲಿ ಬುದ್ಧ ಬರ್ತಾನೆ, ಎರಡು ಸರಿನೇ. ಅಂಗುಲಿಮಾಲ ಅವನದೇನು ಕೊಲೆ ಮಾಡೋದು, ಮೊದಲು ಅವನು ಹುಟ್ಟಿನಿಂದ ಬ್ರಾಹ್ಮಣ ಅಂತ ಹೇಳ್ತಾನೆ, ಜಾತಿಯಿಂದ ಬ್ರಾಹ್ಮಣ. ಏನೋ ಒಂದು ಕಹಿ ಘಟನೆ ನಡೆದು ಜೀವನದಲ್ಲಿ ಅವನಿಗಿಷ್ಟು ಕೆಟ್ಟ ಅನ್ನಿಸ್ತು, ಅದಕ್ಕೆ ಅವನು ಸಿಕ್ಕವ್ರನ್ನೆಲ್ಲ ಕೊಲ್ಲೋದು, ಒಂದೊಂದು ಬೆರಳನ್ನು ಕೊಂದಿದ್ದ ಲೆಕ್ಕ ಇಟ್ಕೊಳಕ್ಕೆ. ಅವಾಗೇನು ಬೇರೆ ಲೆಕ್ಕ ಇಟ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಜೊತೆಗೆ ಮರವು ಇರ್ತದೆ ಅವನಿಗೆ ಅಂತ ಕಾಣುತ್ತೆ. ಅಷ್ಟು ಉದ್ವೇಗಕ್ಕೊಳಗಾದಾಗ ಮರವು ಹಾಗೆ ಆಗುತ್ತೆ. ಆ ಒಂದೊಂದು ಬೆರಳನ್ನ ಹಾಕ್ಕೊಂಡು ಅಂದರೆ ಮಾಲೆ ಮಾಡಿ ಹಾಕ್ಕೊಳ್ಳೋದು, ಇಷ್ಟು ಜನ ಕೊಂದಿದ್ದೀನಿ ಅಂತ. ಅಂದರೆ ಮೊದಲು ಪಾಪದ ಕಾರಣದಿಂದ, ದುಃಖದ ಕಾರಣದಿಂದ ಕೊಲೆಯ ಮಾರ್ಗಕ್ಕೆ ಇಳಿದ. ಮುಂದೆ ಬುದ್ಧನ ದರ್ಶನ ಆದಾಗ ಬುದ್ಧ ಅವನಿದ್ದಲ್ಲಿಗೆ ಹೋಗಿ ಮತ್ತೆ ಅವನು ಬುದ್ಧನ ಪ್ರಭಾವಕ್ಕೊಳಗಾಗಿ ಅವನ ಏನು ಆಧ್ಯಾತ್ಮಿಕ ತೇಜಸ್ಸಿನ ಕಾರಣದಿಂದ ಅವನು ಪರಿವರ್ತಿತನಾಗಿ ಅವನ ಮುಂದೆ ಅವನದು ಮುಂದಿನ ಜೀವನ ಭಾಳ ಜನರಿಗೆ ಗೊತ್ತಿಲ್ಲ. ಬುದ್ಧನಿಂದ ಅವನು ಭಿಕ್ಷು ದೀಕ್ಷೆಯನ್ನು ಪಡೀತಾನೆ, ಊರೊಳಗಡೆ ಭಿಕ್ಷಕ್ಕೆ ಹೋಗ್ತಾನೆ. ಭಿಕ್ಷಕ್ಕೆ ಹೋದ್ಮೇಲೆ ಏನು ಮಾಡ್ತಾರೆ ಜನ ಅಂದರೆ, ಎಲ್ಲರೂ ಅವನು ಕ್ರೌರ್ಯ ಗೊತ್ತಿರುತ್ತಲ್ಲ ಮೊದಲೇನೆ, ಆ ಕ್ರೌರ್ಯ ಗೊತ್ತಿದ್ದಕ್ಕೋಸ್ಕರ ಅವನಿಗೆ ಸಿಕ್ಕಾಪಟ್ಟೆ ಕಲ್ಲಲ್ಲಿ ಹೊಡಿತಾರೆ. ಕಲ್ಲಲ್ಲಿ ಹೊಡೆದು ಅಂದರೆ ಅವನು ಏನು ಮಾಡಲ್ಲ. ಅವನು ಮೊದಲು ಮಹಾನ್ ಕೊಲೆಗಡುಕಾದಂಥವನು, ಕ್ರೂರಿ ಆದವನು. ಜನ ಎಲ್ಲ ಕಲ್ಲು ಬೀರ್ತಾ ಇದ್ರೆ ಆ ಕಲ್ಲಿಗೆ ಮೈಯೊಡ್ಡಿ ಸುಮ್ಮನೆ ನಿಂತ್ಕೊತಾನೆ. ಕಲ್ಲು ಹೊಡೆಸ್ಕೊಂಡು ಕೊನೆಗೆ ಸುಸ್ತಾಗಿ ಗಾಯ ಆಗಿ ಪ್ರಾಣ ಸಂಕಟದಿಂದ ಬುದ್ಧನ ಹತ್ರ ಬಂದು ಬುದ್ಧನ ಪಾದದಲ್ಲೇ ಅವನು ಪ್ರಾಣ ಬಿಡ್ತಾನೆ. ಅದು ಒಂದು ಪದ್ಧತಿ. ಅಂದರೆ ಅವನ ಮಾಡಿದ ಪಾಪವನ್ನು ಪೆಟ್ಟು ತಿನ್ನೋದ್ರ ಮೂಲಕ ಕಳ್ಕೊಂಡ. ಮುಂದೆ ಒಳ್ಳೆ ಜನ್ಮ ಬಂದಿರುತ್ತೆ. ಆದರೆ ಸೃಷ್ಟಿ, ಪ್ರಕೃತಿ, ಗುರುಗಳು ಎಲ್ಲರೂ ರಹಸ್ಯವಾಗಿಟ್ಟಿರೋದೇನೆಂದರೆ ಮುಂದಿನ ಜನ್ಮ ಯಾವುದಂತ ಹೇಳಲ್ಲ, ಬಹಿರಂಗವಾಗಿ ಬರೆಯೋದಿಲ್ಲ. ಕೆಲವರು ಬರೆಯಲ್ಲ, ಕವಿಗಳು ಬರೀತಾರೆ. ಕವಿಗಳು ಬರೆದಿದ್ದನ್ನು ಸಂಪೂರ್ಣವಾಗಿ ಸತ್ಯ ಅಂತ ಹೇಳೋಕ್ಕೂ ಆಗಲ್ಲ, ಗೊತ್ತಾಯ್ತಲ್ವ. ಗುರುಗಳಿಗೆ ಗೊತ್ತಿರಬಹುದು ಕೆಲವು ಸಾರಿ, ಆದರೆ ಗುರುಗಳು ಹೇಳಲ್ಲ. ಇಂತಹ ಕೆಲವು ಪ್ರಕೃತಿಯ ರಹಸ್ಯಗಳನ್ನು ಗುರುಗಳು ಹಾಗೆ ಇಟ್ಕೊಳ್ಬೇಕಾಗತ್ತೆ. ಇಟ್ಕೊಂಡ್ರೆ ಒಳ್ಳೆಯದು, ಇಲ್ಲದೆ ಹೋದರೆ ಅವರ ಸಿದ್ಧಾಂತದ ಬಗ್ಗೆ ಒಂದು ರೀತಿ ಉಡಾಫೆತನ ಶುರುವಾಗುತ್ತೆ. ಆದ್ದರಿಂದ ಈ ಥರ ಅಂಗುಲಿಮಾಲನ ಕಥೆ. ಅಂದರೆ ವಾಲ್ಮೀಕಿ ರತ್ನಾಕರ ಅನ್ನುವಂಥ ಒಬ್ಬ ವ್ಯಕ್ತಿ ಸಣ್ಣ ಹುಡುಗನಿಂದ ಕ್ರೂರಿ. ಅವನಿಗೇನು ಘಟನೆಗಳು ನಡೆದಿದೆ ಅಂತಲ್ಲ, ಜನ್ಮತಃ ಕ್ರೂರಿಯಾಗಿ ಹೋಗ್ತಾನೆ. ಅಂದರೆ ಹಿಂಸೆ ಮಾಡೋದು, ದರೋಡೆ ಮಾಡೋಕ್ಕೆ ಶುರು ಮಾಡೋದು. ಮುಂದೆ ಅವನ್ನ ನಾರದರು ಭೇಟಿಯಾದರು. ಅವ್ರಿಗೂ ಹೊಡೆಯೋಕ್ಕೆ ಹೋದ. ಆಯ್ತಪ್ಪ, ನನ್ನ ಹೊಡೆಯುವಂತೆ, ನನ್ನ ಕೊಲೆ ಮಾಡುವಂತೆ, ಮತ್ತು ನೀನು ಸ್ವಲ್ಪ ವಿಚಾರ ಮಾಡು. ಏನು ವಿಚಾರ ಮಾಡಲಿ? ಏನಿಲ್ಲ, ಇದೆಲ್ಲ ಯಾಕೆ ಮಾಡ್ತಾ ಇದೀಯಾ? ದರೋಡೆ ಯಾಕೆ ಮಾಡ್ತಾ ಇದೀಯಾ? ದರೋಡೆ ಯಾಕೆ ಮಾಡ್ತೀವಿ? ಹೊಟ್ಟೆ ತುಂಬ್ಕೊಳ್ಳೋಕ್ಕೆ. ಏನು ನೀನು ಒಬ್ಬನೇ ಹೊಟ್ಟೆ ತುಂಬ್ಕೊಳ್ಳೋಕೆ ಇಷ್ಟೆಲ್ಲ ದರೋಡೆ ಮಾಡಬೇಕಾ, ಕೊಲೆ ಮಾಡಬೇಕಾ? ಇಲ್ಲ. ಮತ್ತು ನನಗೆ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಅಣ್ಣ ತಮ್ಮ ಎಲ್ಲ ಇದ್ದಾರಲ್ಲ. ಹೌದು, ನೀನು ಇಷ್ಟೆಲ್ಲ ಪಾಪ ಮಾಡ್ತಾ ಇದ್ದೀಯಲ್ಲ, ಇದರಲ್ಲಿ ಅವ್ರು ಯಾರೋ ಪಾಲು ತಗೊಳ್ತಾರ ಕೇಳು. ಪಾಪ ಬಂದೇ ಬರ್ತದೆ ನಿನಗೆ, ಇದನ್ನು ನೀನು ಅನುಭವಿಸೇ ತೀರಿಸ್ಬೇಕು. ಆದರೆ ಇಷ್ಟು ಜನರಿಗೋಸ್ಕರ ನಾನು ಪಾಪ ಮಾಡ್ತಿದ್ದೀನಿ ನಿಂತಿಯಲ್ಲ, ಕೊಲೆ ಮಾಡ್ತಿದ್ದೀನಿ, ದರೋಡೆ ಮಾಡ್ತೀನಿ ನಿಂತಿಯಲ್ಲ, ಆ ಪಾಪದ ಫಲವನ್ನು ಯಾರಾದರೂ ತಗೊಳ್ತಾನ? ಕೇಳ್ಕೊಂಬ. ಅವನು ಸುಮ್ಮನೆ ಹೋಗಲ್ವಂತೆ. ಅವನನ್ನು ಮರಕ್ಕೆ ಕಟ್ಟಿ, ನಾನು ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ನಾನು ಮರದೊಳಗೆ ಮರಕ್ಕೆ ಕಟ್ಬಿಟ್ಟು ಹೋಗ್ತಾನೆ. ಹೋಗಿ ಎಲ್ರಿಗೂ ಕೇಳ್ತಾನೆ. ಎಲ್ಲರೂ ಬೈತಾರೆ ಅವನಿಗೆ.
ನಿನ್ನ ಪಾಪ ನಾವ್ಯಾಕೆ ತಗೊಳ್ಳಿ, ನೀನು ಒಳ್ಳೆತನದಿಂದ ತರ್ತೀಯ ಅಂತ ನಾವು ಅಂದ್ಕೊಂಡಿದ್ದೀವಿ. ನೀನು ಈ ಥರ ಕೆಟ್ಟ ಕೆಲಸ ಮಾಡ್ತೀನಿ ನಮಗೇನು ಗೊತ್ತು, ನಿನ್ನ ಪಾಪದಲ್ಲಿ ಪಾಲು ತಗೊಳ್ಳಲ್ಲ, ಈ ಕೆಟ್ಟ ಕೆಲಸ ಮಾಡಬಾರ್ದು ಅಂತ ಎಲ್ಲ ಬುದ್ಧಿ ಹೇಳಕ್ಕೆ ಶುರು ಮಾಡ್ತಾನೆ. ಅಯ್ಯಯ್ಯೋ, ಹಂಗಾದ್ರೆ ಇದು ಯಾಕೋ ಸರಿ ಹೋಗ್ತಾ ಇಲ್ಲಲ್ಲ ಅಂತ ಬರ್ತಾನೆ. ಬಂದು ಮತ್ತೆ ನಾರದ್ರಿಗೆ ಭೇಟಿ ಆಗ್ತಾನೆ. ಆಯಿತು, ಹಂಗಾದ್ರೆ ಇವತ್ತಿಂದ ನೀನು ಪಾಪ ಕೆಲಸ ಮಾಡಬೇಡ. ಹಂಗಾದ್ರೆ ಏನು ಮಾಡಬೇಕು? ತಪಸ್ ಮಾಡು. ಹೇಗೆ ಮಾಡಬೇಕು ಹೇಳ್ಕೊಡ್ತಾರೆ. ಅದನ್ನ ಉತ್ಪ್ರೇಕ್ಷೆ ಮಾಡಿರ್ಬೋದು. ರಾಮ ಅನ್ನಕ್ಕೂ ಬರ್ತಿರ್ಲಿಲ್ಲ ಅವನಿಗೆ, ಮರ ಅಂತ ಹೇಳು ಅಂತ ಹೇಳಿ. ಅದನ್ನು ನಮ್ಮ ಕನ್ನಡದ ಒಬ್ಬರು ವಿದ್ವಾಂಸರು ಒಬ್ಬರು ಯಾರೋ ಹೇಳ್ತಾರೆ, ಭಾಳ ಚೆನ್ನಾಗಿ ಹೇಳ್ತಾರೆ. ಅವನಿಗೆ ರಾಮ ಅನ್ನಕ್ಕೆ ಬರಲ್ಲ ಅಂದರೆ, ಮರ ಅನ್ನಕ್ಕೆ ಬರ್ತಿತ್ತು ಅಂದರೆ, ಹಂಗಾದ್ರೆ ಅವಾಗಲೂ ಕನ್ನಡ ಇತ್ತು ಅಂತ ಹೇಳ್ತಾರೆ ಅವನು. ಯಾಕೆ ಅಂದರೆ ಮರ ಅಂತ ಅನ್ನೋದು ಕನ್ನಡದಲ್ಲಿ ಇರ್ತಕ್ಕಂಥದ್ದು, ಸಂಸ್ಕೃತದಲ್ಲಿ ಮರ ಅಂತ ಹೇಳಲ್ಲ, ವೃಕ್ಷ ಅಂತ ಹೇಳ್ತಾರೆ. ಅದರಿಂದ ಮರ 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 ಅನ್ಸಿರ್ಬೇಕಾದ್ರೆ ಅವನು ಅವತ್ತು ಕನ್ನಡ ಇತ್ತು ಅಂತ ಹೇಳಿ ಅವರು ಹೇಳ್ತಾರೆ. ಅಂದರೆ ಆ ಮರ ಮರ ಅಂದು ರಾಮ ಆಯಿತು. ಅದರ ಅರ್ಥ ಬರೀ ಹುತ್ತ ಬೆಳೆಸ್ಕೊಂಡು ಕೂತಿದ್ದ ಅಂತನೂ ಅಲ್ಲ, ಹಂಗೂ ಕೂತಿರ್ಬೋದು. ಹಾಗಂತ ಊಟನೇ ಮಾಡ್ತಿರ್ಲಿಲ್ಲ, ನೀರೇ ಕುಡಿತಿರ್ಲಿಲ್ಲ ಅಂತನೂ ಅಲ್ಲ. ಹಂಗೆ ಮಾಡಕ್ಕೆ ಹೋದರೆ ಜೀವ ಕಳ್ಕೋಬೇಕಾಗತ್ತೆ. ಏನೋ ವಿಧಾನ ಹೇಳ್ಕೊಟ್ಟಿರ್ತಾರೆ. ಮುಂದಿನ ಪುರಾಣಕಾರರು ಅದನ್ನು ವೈಭವೀಕರಿಸ್ತಾರೆ, ಇಲ್ಲ ರಹಸ್ಯಗೊಳಿಸ್ತಾರೆ. ಎರಡೂ ಸಾಧ್ಯತೆಗಳಿರ್ತದೆ. ವೈಭವೀಕರಿಸಲೂಬಹುದು, ಅದೇ ಬಹಳ ಆಗಿರೋದು ವೈಭವೀಕರಣ. ಇನ್ನು ಕೆಲವರು ರಹಸ್ಯ ಮಾಡಿಬಿಡ್ತಾರೆ ಅದನ್ನ. ಅಂದರೆ ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥ ಆಗಬಾರ್ದು ಹಾಗೆ ಮಾಡಿ, ಅಥವಾ ಸಾಮಾನ್ಯ ಜನರಲ್ಲಿ ಭಯ ಹುಟ್ಟಿಸೋದಕ್ಕೋಸ್ಕರ ಈ ರೀತಿಯನ್ನು ಮಾಡಿಬಿಡ್ತಾರೆ. ಅಂದರೆ ಈ ಜಗತ್ತಿನಲ್ಲಿ ಯಾರು ಯಾವಾಗ ಬೇಕಾದರೂ ಬದಲಾವಣೆ ಆಗಬಹುದು. ಆ ಬದಲಾವಣೆಗೆ ಕಾರಣ ಇವೆಲ್ಲ ಸುಖ ದುಃಖಗಳು, ಪುಣ್ಯಗಳು, ಪುಣ್ಯ ಪಾಪಗಳು, ಗುರುವಿನ ಮಾರ್ಗದರ್ಶನ, ಇದೆಲ್ಲ. ಇವನ್ನ ಅತಿಗಳೆಯುವ ಸೂತ್ರವನ್ನು, ಮುಂದಿನ ಅತಿಗಳೆಯುವ ವಿಧಾನವನ್ನು, ಇವನ್ನೆಲ್ಲ ಗೆದ್ದು ನಾವು ಹೇಗೆ ಆನಂದ ಮಾರ್ಗದಲ್ಲಿ ಸಾಗಬೇಕು ಅಂತಕ್ಕಂಥದ್ದನ್ನು ಮುಂದಿನ ಸೂತ್ರದಲ್ಲಿ 15ನೇ ಸೂತ್ರದಲ್ಲಿ ತಿಳಿಸ್ತಾರೆ. ಅದು ನಾಳೆ ನೋಡೋಣ. ಸರ್ವರಿಗೂ ಶರಣ.